ಸಾರ್, ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ನಡೀತಾ ಇದೆ, ನನ್ನ ಮಕ್ಕಳ ಜೀವಿತದಲ್ಲಿ ಈ ರೀತಿಯಾಗಿ ನಡೀತಾ ಇದೆ, ನನ್ನಲ್ಲಿ ಈ ರೀತಿಯಾಗಿ ನಡೀತಾ ಇದೆ, ನನ್ನ ಕುಟುಂಬದಲ್ಲಿ ಈ ರೀತಿಯಾಗಿ ನಡೀತಾ ಇದೆ, ನನ್ನ ಕೆಲಸದಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಎಂಬುದಾಗಿ ಕಣ್ಣೀರು ಸುರಿಸುತ್ತಾ ಯಾರು ಸಹಾಯ ಮಾಡ್ತಾರೆ, ಎಲ್ಲಿಗೋದ್ರೆ ಸರಿಯಾಗುತ್ತೆ, ಎಲ್ಲಿಗೋದ್ರೆ ನನಗೆ ಬಿಡುಗಡೆ ಆಗುತ್ತೆ ಅಂತ ಹೇಳಿ ನೀನು ಹುಡುಕುತ್ತಾ ಇದೆಯಲ್ಲ, ಅದಕ್ಕೆ ನಿನಗೆ ದೊಡ್ಡ ಸುದ್ದಿ, ಶುಭ ಸಮಾಚಾರ. ನಿನ್ನ ಬಿಡಿಸುವುದಕ್ಕೆ ಸ್ವಾಮಿ ಇಲ್ಲಿ ಇಳಿದು ಬಂದಿದ್ದಾನೆ. ಸೊ ಇವತ್ತು ನಾನು ಸಾರುವಂತ ಸಂದೇಶದ ಅಂಶ ಗುಡ್ ನ್ಯೂಸ್, ಶುಭ ಸಮಾಚಾರ, ಮೆಂಚ ಸುದ್ದಿ, ಶುಭ ಸಮಾಚಾರ, ಗುಡ್ ನ್ಯೂಸ್. ಏನು ಗುಡ್ ನ್ಯೂಸ್ ಅಂದ್ರೆ ಒಳ್ಳೆ ಸುದ್ದಿ ಅಪ್ಪ ಇದು, ಎಷ್ಟು ಸೂಪರ್ ಇದೆ ಅನ್ನುವಂಥ ಒಳ್ಳೆ ಸುದ್ದಿ ಬಗ್ಗೆ ಇವತ್ತು ನಾನು ಮಾತಾಡಲಿಕ್ಕೆ ಹೋಗ್ತೇನೆ. ಕಳೆದ ವಾರ ಸಂಸಾರದ ಕುರಿತಾಗಿ ಮಾತಾಡಿದೆ, ಈ ವಾರ ಒಳ್ಳೆ ಸುದ್ದಿ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗ್ತೇನೆ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನದಿಂದ 13ನೇ ವಚನವರೆಗೆ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನ ಅವರಿಗೆ, ಹೆದರಬೇಡ್ರಿ, ಕೇಳ್ರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತ ನಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಭೂಮಿ ಮೇಲೆ ಆತನು ಮನುಷ್ಯನಾಗಿ ಹುಟ್ಟಿದನು. ಪ್ರಾಣಿಯಾಗಿ ಹುಟ್ಟಲಿಲ್ಲ, ಪಕ್ಷಿಯಾಗಿ ಹುಟ್ಟಲಿಲ್ಲ, ಅಥವಾ ಯಾವುದೇ ಕ್ರಿಮಿಯಾಗಿ ಹುಟ್ಟಲಿಲ್ಲ. ಕಾರಣ ಮನುಷ್ಯನಾಗಿ ಸ್ವಾಮಿ ಹುಟ್ಟಿದರು. ಯಾಕಂದ್ರೆ ಮನುಷ್ಯನ ಭಾಷೆ ಮನುಷ್ಯನಿಗೆ ತಿಳಿಯುತ್ತೆ, ಪಕ್ಷಿಗಳ ಭಾಷೆ ಪಕ್ಷಿಗೆ ತಿಳಿಯುತ್ತೆ, ಪ್ರಾಣಿಗಳ ಭಾಷೆ ಪ್ರಾಣಿಗೆ ತಿಳಿಯುತ್ತೆ, ಮನುಷ್ಯನ ಭಾಷೆ ಮನುಷ್ಯನಿಗೆ ತಿಳಿಯುತ್ತೆ. ವಾಕ್ಯ ಹೇಳುತ್ತದೆ, ತನ್ನ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನ ಅವರಂತೆ ಆದನು. ನೋಡಿ, ದೇವರ ದೊಡ್ಡ ಗುಣಲಕ್ಷಣ ಏನಂದ್ರೆ, ನಾವು ಹೆಂಗಿದೀವೋ ನಮ್ಮಂಗೇ ಆತನ ಆದನಂತೆ. ಹಲ್ಲೆಲೂಯಾ. ನಮಗೆ 2 ಕೈಗಳಿದೆ, 2 ಕಾಲಿದೆ, ತಲೆ ಇದೆ, ಇಡೀ ದೇಹ ಇದೆ. ಮನುಷ್ಯನ ಆಕಾರದಲ್ಲಿ ನಾವಿದ್ದೇವೆ, ಮನುಷ್ಯರಾಗಿದ್ದೇವೆ. ಸ್ವಾಮಿ ಕೂಡ ಸ್ವರ್ಗವನ್ನು ಬಿಟ್ಟು ಬರಲಿಕ್ಕೆ ಅದೇ ರೂಪವನ್ನ, ಅದೇ ಆಕಾರವನ್ನು ತೆಗೆದುಕೊಂಡು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದಾನೆ. ಕ್ಯಾ ಬಡಿ ಬಾತ್ ಹೈ ಯಾರ್, ಹಮಾರಾ ಜೈಸಾ ಹುವಾ ಪರಮೇಶ್ವರ್. ಆ ದೂತರು ಬಂದು ಕುರುಬರಿಗೆ ಮೊದಲು ತಿಳಿಸ್ತಾ ಇದ್ದಾರೆ. ಕುರುಬರು ಅವರು ರಾತ್ರಿಯಲ್ಲಿ ಚಳಿಯನ್ನ ಕಾಯಿಸ್ಕೊಳ್ತಾ ಇದ್ದಾರೆ. ಅವರು ಊರು ಹೊರಗಡೆ ಇದ್ದಾರೆ, ಚಳಿಯನ್ನ ಕಾಯಿಸ್ಕೊಳ್ತಾ ಇರುವಾಗ ಪಕ್ಕನೆ ಒಬ್ಬ ದೂತನು ಅವರ ಹತ್ತಿರ ಬಂದು ಅವ್ರಿಗೆ ಹೇಳ್ತಾ ಇದ್ದಾರೆ, ಹೆದರಬೇಡ್ರಿ. ಯಾಕೆ ಹೆದರ್ತಾ ಇದ್ದಾರೆ ಅಂದ್ರೆ, ದೂತನು ಇಳಿದು ಬರುವಾಗ ಇಡೀ ಪ್ರಕಾಶ ಅವರ ಸುತ್ತಲೂ ಸುತ್ತಿಕೊಂಡಿತು. ಅವಾಗ ಅವರು ಹೆದರುವಾಗ ಆ ದೂತನು ಹೇಳ್ತಾನೆ, ಹೆದರಬೇಡ್ರಿ, ಇಗೋ ಜನರಿಗೆಲ್ಲ ಮಹಾ ಸಂತೋಷವನ್ನ ಉಂಟು ಮಾಡುವಂತ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಎಂತ ಸಮಾಚಾರದು? ಎಂತ ಸಮಾಚಾರ? ಯೇಸು ಸ್ವಾಮಿ ಭೂಮಿಯಲ್ಲಿ ಹುಟ್ಟಿದ್ದು ಶುಭ ಸಮಾಚಾರ, ಗುಡ್ ನ್ಯೂಸ್. ಇದು ಎಂತ ಗುಡ್ ನ್ಯೂಸ್ ಅಂದ್ರೆ, ಒಂದು ಮನೆಗೆ ಅಷ್ಟೇ ಅಲ್ಲ, ಒಂದು ದೇಶಕ್ಕೆ ಅಷ್ಟೇ ಅಲ್ಲ, ಒಂದು ರಾಜ್ಯಕ್ಕೆ ಅಷ್ಟೇ ಅಲ್ಲ, ಒಂದು ಸಭೆಗೆ ಅಷ್ಟೇ ಅಲ್ಲ, ಇಡೀ ಜನಾಂಗಕ್ಕೆ, ಮಾನವ ಕುಲಕ್ಕೆ ಮಹಾ ದೊಡ್ಡ ಸಂತೋಷ ತರುವಂತ ಗುಡ್ ನ್ಯೂಸ್ ಆಗಿದೆ. ಹಲ್ಲೆಲೂಯಾ. ನೋಡಿ, ಕುರುಬರಿಗೆ ಈ ವಿಷಯವನ್ನ ದೇವದೂತನು ಮೊಟ್ಟ ಮೊದಲನೇದಾಗಿ ತಿಳಿಸ್ತಾ ಇದ್ದೇನೆ. ಯಾಕೆ ಈ ಮಾತನ್ನು ತಿಳಿಸ್ತಾ ಇದ್ದೇನೆ ಕುರುಬರಿಗೆ? ಸಾರ್, ದೊಡ್ಡವರಿಗೆ ತಿಳಿಸ್ಬೇಕಾಗಿತ್ತಲ್ಲ, ರಾಜರುಗಳಿಗೆ, ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ತಿಳಿಸ್ಬೇಕಾಗಿತ್ತಲ್ಲ, ಯಾಕೆ ಕುರುಬರಿಗೆ ತಿಳಿಸಿದರು ಅನ್ನೋಂಥ ಪ್ರಶ್ನೆ ನಮ್ಮ ಒಳಗಡೆ ಬರುತ್ತೆ. ಯಾಕೆ ಕುರುಬರಿಗೆ ತಿಳಿಸಿದ್ರಂದ್ರೆ, ಆಗಿನ ಸಮಯದಲ್ಲಿ ಧಾರ್ಮಿಕರು, ನಾಯಕರು, ಹಿರಿಯರು, ಅಧಿಕಾರಿಗಳು ಇವರೆಲ್ಲರೂ ಕೂಡ ಊರಲ್ಲಿ ಯಾರ ಮಾತು ನಂಬಿಲ್ಲ ಅಂದ್ರೂ ಕುರುಬರ ಮಾತನ್ನು ನಂಬ್ತಾ ಇದ್ರಂತೆ. ಹಲ್ಲೆಲೂಯಾ. ಯಾರ ಮಾತು ನಂಬ್ತಾ ಇದ್ರಂತೆ? ಕುರುಬರ ಮಾತು. ಯಾಕಂದ್ರೆ ಕುರುಬರು ನೋಡಿದ್ದನ್ನೇ ಹೇಳ್ತಾರೆ, ಕೇಳಿದ್ದನ್ನೇ ಹೇಳ್ತಾರೆ, ಅವರು ಸತ್ಯ ಹೇಳ್ತಾರೆ ಎಂಬುದಾಗಿ ಅವ್ರ ಮಾತು ನಂಬುತ್ತಾ ಇರುವುದರಿಂದ ಅದಕ್ಕೆ ದೂತನ ಫಸ್ಟ್ ಸುದ್ದಿಯನ್ನ ಕುರುಬರಿಗೆ ತಿಳಿಸಿದರು. ಆವಾಗ ಕುರುಬರು
ದೂತನ ವಿಷಯವನ್ನ ಕೇಳಿ, ದೂತನ ಹೇಳುವುದನ್ನ ಕೇಳಿ ಅವಾಗ ಓಡಿ ಊರೊಳಗಡೆ ಹೋಗ್ತಾ ಇದ್ದಾರೆ. ಏನ್ ಹೇಳಿದ್ರೆ ದೂತ ಬಂದು, ನಿಮಗೋಸ್ಕರ ಮಹಾ ಸಂತೋಷ ತರುವಂತ ಗುಡ್ ನ್ಯೂಸ್ ಸಮಾಚಾರವನ್ನ ನಿಮಗೆ ತಿಳಿಸುವನಾಗಿದ್ದೇನೆ. ಯೇಸು ಸ್ವಾಮಿ ಹುಟ್ಟಿದ್ದು ನಿಮಗೋಸ್ಕರ. ಏನಂತ ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಹುಟ್ಟಿದ್ದು ನಿಮಗೋಸ್ಕರ, ಇಲ್ಲಿರುವಂತ ನಮಗೋಸ್ಕರ, ಈ ಊರಿಗೋಸ್ಕರ, ಈ ಪಟ್ಟಣಕ್ಕೋಸ್ಕರ, ಈ ಸುತ್ತಲಿರುವ ನಮ್ಮ ರಾಜ್ಯಕ್ಕೋಸ್ಕರ, ದೇಶಗಳಿಗೋಸ್ಕರ ಯೇಸು ಸ್ವಾಮಿ ಹುಟ್ಟಿದ್ದಾನೆ. ಯಾತಕ್ಕಾಗಿ ಹುಟ್ಟಿದ್ದಾನೆ? ದೊಡ್ಡ ಸಂತೋಷವನ್ನ ಕೊಡುವುದಕ್ಕಾಗಿ, ಮಹಾ ಸಂತೋಷವನ್ನ ಕೊಡುವುದಕ್ಕಾಗಿ ಆತನು ಹುಟ್ಟಿದ್ದಾನೆ. ಇಲ್ಲಿ ನಾವು ನೋಡ್ತೀವಿ, ಆ ದೂತನು ಹೇಳ್ತಾನೆ, ಶುಭ ಸಮಾಚಾರವನ್ನು ನಾನು ನಿಮಗೆ ತಿಳಿಸ್ತೇನೆ. ಏನು ಶುಭ ಸಮಾಚಾರಪ್ಪ? ಇಷ್ಟುವರಾಯ್ತು ನಮ್ಮ ಮನೇಲಿ ಒಂದು ಕೂಡ ಒಳ್ಳೆ ಸುದ್ದಿ ಕೇಳಿಲ್ಲ ಅಂತ ಬಹಳ ಸಾರಿ ನಾವು ಅಂದುಕೊಳ್ತಾ ಇರ್ತೇವೆ. ಗಮನಿಸಿ, ಅನೇಕ ಸಾರಿ ಸುದ್ದಿಗಳನ್ನ ನಾವು ಕೇಳಿಸ್ಕೊಳ್ತೇವೆ, ಒಳ್ಳೆ ಸುದ್ದಿಗಳನ್ನ. ಏನು ಒಳ್ಳೆ ಸುದ್ದಿ? ಮಕ್ಕಳು ಪಾಸ್ ಆಗಿದ್ದಾರೆ, ಗುಡ್ ನ್ಯೂಸ್, ಒಳ್ಳೆ ಸುದ್ದಿ. ನನಗೆ ಪ್ರಮೋಷನ್ ಸಿಕ್ಕಿದೆ, ನಾನು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತೇನೆ, ಗುಡ್ ನ್ಯೂಸ್, ಒಳ್ಳೆ ಸುದ್ದಿ. ನನಗೆ ಕೆಲಸ ಸಿಕ್ಕಿದೆ, ನನಗೆ ಕೆಲಸ ಇರಲಿಲ್ಲ, ಒಂದು ಒಳ್ಳೆ ಕೆಲಸ ಸಿಕ್ಕಿದೆ, ಗುಡ್ ನ್ಯೂಸ್. ಅದು ಬ್ಯಾಡ್ ನ್ಯೂಸ್ ಅಲ್ಲ, ಗುಡ್ ನ್ಯೂಸ್ ಆಗಿದೆ. ನಾನು ಒಂದು ಮನೆಯನ್ನ ಕಟ್ಟಿಕೊಂಡಿದ್ದೇನೆ, ಗುಡ್ ನ್ಯೂಸ್. ನಾನು ಒಂದು ಸ್ಥಳ ತೆಗೆದುಕೊಂಡಿದ್ದೇನೆ, ಗುಡ್ ನ್ಯೂಸ್. ನಾನು ವಾಹನವನ್ನ ಖರೀದಿ ಮಾಡಿದ್ದೇನೆ, ಗುಡ್ ನ್ಯೂಸ್. ನನಗೆ ಗರ್ಭ ಫಲ ಆಗಿದೆ, ಮಕ್ಕಳು ಹುಟ್ಟಿದ್ದಾರೆ, ನನಗೆ ಗರ್ಭ ಫಲ ಆಗಿದೆ, ಗುಡ್ ನ್ಯೂಸ್, ಒಳ್ಳೆ ಸುದ್ದಿ. ಈ ಲೋಕದಲ್ಲಿ ಅನೇಕ ಒಳ್ಳೆ ಸುದ್ದಿಗಳಿದೆ, ಆದರೆ ಈ ಸುದ್ದಿ ಯಾವ ಸುದ್ದಿ ಅಂದ್ರೆ ಬರೀ ಒಳ್ಳೆ ಸುದ್ದಿ ಅಂತ ಹೇಳುವಷ್ಟೇ ಅಲ್ಲ, ಇದು ಮಹಾ ಸಂತೋಷ ತರುವಂತ ಒಳ್ಳೆ ಸುದ್ದಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ಏನೆಲ್ಲ ನೀನು ಪಡೆದುಕೊಳ್ತಾ ಇದೆಯೋ, ಈ ಲೋಕದಲ್ಲಿ ಏನೆಲ್ಲ ನೀನು ಅನುಭವಿಸ್ತಾ ಇದೆಯೋ, ಅದು ನಿನಗೆ ಒಳ್ಳೆ ಸುದ್ದಿ ಆಗಿದೆ. ನಿನ್ನ ಕಿವಿಗೆ ಗುಡ್ ನ್ಯೂಸ್ ಆಗಿದೆ, ನಿನ್ನ ಜೀವಿತ ಅನುಭವಕ್ಕೆ ಒಳ್ಳೆ ನ್ಯೂಸ್ ಆಗಿದೆ. ಆದರೆ ಈ ನ್ಯೂಸ್ ಎಂತದಂದ್ರೆ ನಿನ್ನ ಜೀವಿತದಲ್ಲಿ ಮಹಾ ಸಂತೋಷವನ್ನು ತರುವಂತ ದೊಡ್ಡ ಸುದ್ದಿ ಆಗಿದೆ. ಹಲ್ಲೆಲೂಯಾ. ಮಹಾದಕ್ಕಿಂತ ಇನ್ನು ಬೇರೆ ಮಹಾ ಇಲ್ಲ. ಏನು ಆ ಸಂತೋಷ? ನಿಮಗೋಸ್ಕರ ಒಬ್ಬನು ಹುಟ್ಟಿದ್ದಾನೆ. ಹಲ್ಲೆಲೂಯಾ. ನಿಮಗೋಸ್ಕರ ಒಬ್ಬನು ಹುಟ್ಟಿದ್ದಾನೆ. ಏನು ಮಾಡುವವನಾಗಿದ್ದಾನೆ? ಆತನೊಬ್ಬ ರಕ್ಷಕನಾಗಿದ್ದಾನೆ. ಆ ರಕ್ಷಕನು ನಿನ್ನನ್ನು ಬಿಡಿಸುವವನಾಗಿದ್ದಾನೆ. ಈ ಒಬ್ಬ ರಕ್ಷಕನು ಏನು ನಮ್ಮ ಜೀವಿತದಲ್ಲಿ ತರುವವನಾಗಿದ್ದಾನೆ. ಗಮನಿಸಿ, ಈ ಲೋಕದ ಏನೆಲ್ಲ ಸುದ್ದಿಗಳನ್ನು ಕೇಳುವಾಗ ಒಳ್ಳೆಯ ಸುದ್ದಿ ಎಂಬುದಾಗಿ ನಾವು ಆನಂದಿಸ್ತೇವೆ, ಆದರೆ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಕೊರಗುತ್ತಾ ಇರ್ತೇವೆ. ಯಾವಾಗ ನನಗಿದು ಬಿಡುಗಡೆ ಸಿಗ್ತದೆ, ಯಾವಾಗ ನಾನು ಇದರಿಂದ ಹೊರಗಡೆ ಬರ್ತೇನೆ, ಯಾವಾಗ ಇದರಿಂದ ದೇವರು ನನ್ನ ದಾಟಿಸ್ತಾರೆ, ಯಾವಾಗ ಈ ಸಮಸ್ಯೆನ ದೇವರು ನನಗೆ ತೆಗೆದುಹಾಕ್ತಾರೆ, ಯಾವಾಗ ಈ ಪಾಪವು ನನ್ನಿಂದ ತೊಲಗಿ ಹೋಗ್ತದೆ, ಯಾವಾಗ ನನ್ನ ಮನೆಗೆ ಹಿಡಿದಿರುವಂಥ ಪೀಡೆ ನನ್ನ ತೊಲಗಿ ಹೋಗ್ತದೆ, ಯಾವಾಗ ನನ್ನ ಕೆಲಸದಲ್ಲಿ ಬರುವಂಥ ಅಡ್ಡಿಗಳು ತೊಲಗಿ ಹೋಗ್ತವೆ, ಯಾವಾಗ ನನ್ನ ಜೀವಿತದಲ್ಲಿ ಆಗುವಂಥ ನಷ್ಟಗಳು ತೊಲಗಿ ಹೋಗ್ತದೆ, ಯಾವಾಗ ನನಗೆ ಬಿಡುಗಡೆ ಆಗುತ್ತೆ, ಯಾವಾಗ ಇದರಿಂದ ನಾನು ದಾಟಿ ಬರ್ತೀನಿ, ಯಾವಾಗ ನನ್ನ ಸುದ್ದಿ ಒಳ್ಳೆ ಸುದ್ದಿ ನನ್ನ ಕಿವಿ ಕೇಳ್ತದೆ, ಯಾವಾಗ ಒಳ್ಳೆಯದು ನನ್ನ ಕಣ್ಣು ನೋಡ್ತದೆ ಎಂಬುದಾಗಿ ಕಾಯ್ತಾ ಇರುವ ಸಂದರ್ಭದಲ್ಲಿ ಅದನ್ನೇ ಸರಿಪಡಿಸಲಿಕ್ಕೆ ಬರುವಂತ ಒಳ್ಳೆ ಸುದ್ದಿ, ಅದುವೇ ನಿನಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ನಿನ್ನನ್ನು ಬಿಡಿಸುವವನು ಹುಟ್ಟಿದ್ದಾನೆ. ಹಲ್ಲೆಲೂಯಾ. ಈ ಬಡಿ ಬಾತ್ ಹೇ, ನಿನ್ನನ್ನ ಬಿಡಿಸುವವನು ಒಬ್ಬನು ಇಟ್ಟು ಹುಟ್ಟಿದ್ದಾನೆ ಎಂಬಂತ ಇದು ಒಳ್ಳೆ ಸುದ್ದಿ ಆಗಿದೆ. ಯಾಕೆ ಅಂದ್ರೆ ನಿನಗೋಸ್ಕರ ಆತನು ಹುಟ್ಟಿದ್ದಾನೆ, ನಿನ್ನಿಂದ ಹೊರಗಡೆ ತರುವಂಥದ್ದು. ನೀನು ಯಾವ ಸಮಸ್ಯೆಯಲ್ಲಿದೆಯೋ, ಯಾವ ಅಂಧಕಾರದಲ್ಲಿ ಇದೆಯೋ, ಯಾವ ಜೀವಿತದಲ್ಲಿದೆಯೋ, ಯಾವ ಕಣ್ಣೀರಲ್ಲಿದೆಯೋ, ಅದರಿಂದ ಹೊರಗಡೆ ತರಲಿಕ್ಕೆ ಸ್ವಾಮಿ ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿದ್ದಾನೆ. ಹಲ್ಲೆಲೂಯಾ. ಅನೇಕ ಸಾರಿ ನಾವು ಕಣ್ಣೀರು ಸುರಿಸ್ತಾ ಇರ್ತೀವಿ. ಸಾರ್, ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ನಡೀತಾ ಇದೆ, ನನ್ನ ಮಕ್ಕಳ ಜೀವಿತದಲ್ಲಿ ಈ ರೀತಿಯಾಗಿ ನಡೀತಾ ಇದೆ, ನನ್ನಲ್ಲಿ ಈ ರೀತಿಯಾಗಿ ನಡೀತಾ ಇದೆ, ನನ್ನ ಕುಟುಂಬದಲ್ಲಿ ಈ ರೀತಿಯಾಗಿ ನಡೀತಾ ಇದೆ, ನನ್ನ ಕೆಲಸದಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಎಂಬುದಾಗಿ ಕಣ್ಣೀರು ಸುರಿಸುತ್ತಾ ಯಾರು ಸಹಾಯ ಮಾಡ್ತಾರೆ, ಎಲ್ಲಿಗೋದ್ರೆ ಸರಿ ಆಗುತ್ತೆ, ಎಲ್ಲಿಗೋದ್ರೆ ನನಗೆ ಬಿಡುಗಡೆ ಆಗುತ್ತೆ ಅಂತೇಳಿ ನೀನು ಹುಡುಕುತ್ತಾ ಇದ್ದೀಯಲ್ಲ, ಅದಕ್ಕೆ ನಿನಗೆ ದೊಡ್ಡ ಸುದ್ದಿ, ಶುಭ ಸಮಾಚಾರ. ನಿನ್ನನ್ನು ಬಿಡಿಸುವುದಕ್ಕೆ ಸ್ವಾಮಿ ಇಲ್ಲಿ ಇಳಿದು ಬಂದಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಬಂದಿದ್ದಾನೆ. ಅದಕ್ಕೆ ಸ್ವರ್ಗವನ್ನು ಬಿಟ್ಟು, ಇಡೀ ಪರಲೋಕದ ಸೈನ್ಯವನ್ನು ಬಿಟ್ಟು ಮನುಷ್ಯನಾಗಿ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ದೂತನು ಹೇಳ್ತಾನೆ, ನಿಮಗೋಸ್ಕರ. ಪಕ್ಕದವರಿಗೆ ಹೇಳ್ರಿ, ನಮಗೋಸ್ಕರ, ನನಗೋಸ್ಕರ ಸ್ವಾಮಿ ಬಂದಿದ್ದಾರೆ. ಹಲ್ಲೆಲೂಯಾ. ಎಂಥ ಸುದ್ದಿ ಅಂತ ಇದು?
ಎಂಥ ಸುದ್ದಿ? ಮಹಾ ಸುದ್ದಿ. ಗ್ರೇಟ್ ಜಾಯ್, ಇಂಗ್ಲಿಷಲ್ಲಿ ಇರ್ತದೆ ಗ್ರೇಟ್ ಜಾಯ್, ದೊಡ್ಡ ಸಂತೋಷ, ಮಹಾ ಸಂತೋಷ. ಯಾಕಂದ್ರೆ ನಿನ್ನನ್ನು ಹೊರಗಡೆ ತರುವವನು ಹುಟ್ಟಿದ್ದಾನೆ. ಬಾಧೆ ಪಡ್ತಾ ಇದ್ದೀರಾ? ಯಾವಾಗ ಕಣ್ಣೀರಿಂದ ಹೊರಗಡೆ ನಾನು ಬರ್ತೀನಿ ಅಂತ ಬಾಧೆ ಪಡ್ತಾ ಇದ್ದೀರಾ? ಯಾವಾಗ ಈ ಸಮಸ್ಯೆನ ಬಿಟ್ಟು ಹೋಗ್ತಂತ ಅಂತ ಬಾಧೆ ಪಡ್ತಾ ಇದ್ದೀರಾ? ಯಾವಾಗ ಇದು ಒಳ್ಳೇದಾಗ್ತಂತ ಬಾಧೆ ಪಡ್ತಾ ಇದ್ದೀರಾ? ನಿನಗೊಂದು ಶುಭ ಸಮಾಚಾರ, ನಿನಗೊಂದು ಶುಭ ಸುದ್ದಿ. ನಿನ್ನ ಹೊರಗಡೆ ತರಲಿಕ್ಕೆ ಸ್ವಾಮಿ ಈ ಲೋಕದಲ್ಲಿ ಹುಟ್ಟಿದ್ದಾನೆ. ಆತನ ಹೆಸರೇ ರಕ್ಷಕ, ರಕ್ಷಿಸುವವನು. ನಿನ್ನನ್ನು ಪಾಪದಿಂದ, ಶಾಪದಿಂದ, ನಿತ್ಯ ನರಕದಿಂದ, ನಿನ್ನಿರೋ ಸ್ಥಿತಿಯಿಂದ ನಿನ್ನನ್ನು ರಕ್ಷಿಸಿ ತನ್ನ ಮಗನಾಗಿ, ತನ್ನ ಮಗಳಾಗಿ ಸೇರಿಸಿಕೊಳ್ಳೋದಕ್ಕೆ ಈ ಲೋಕದಲ್ಲಿ ಆತನು ಹುಟ್ಟಿದ್ದಾನೆ. ಎಷ್ಟು ಜನ ಹೇಳ್ತೀರಿ ಸಂತೋಷದ ಸುದ್ದಿ? ಇಷ್ಟು ಜನ ನೋಡ್ತಾ ಇದ್ರಲ್ವಾ, ಎಲ್ಲಿ ಹೋದ್ರೆ ಸರಿ ಆಗುತ್ತೆ, ಎಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಅಂತ ನೀವು ಹುಡುಕ್ತಾ ಇದ್ದೀರಲ್ವಾ, ಎಲ್ಲ ಕಡೆ ತಿರುಗಾಡಿದಿರಲ್ವಾ? ಈಗ ಒಳ್ಳೆಯ ಸುದ್ದಿ ನಿಮ್ಮ ಕಿವಿಗೆ ಬೀಳ್ತಾ ಇದೆ. ನಿಮಗೋಸ್ಕರವೇ ಆತನು ಹುಟ್ಟಿದ್ದಾನೆ. ನಿನಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಆತನು ಹುಟ್ಟಿದ್ದಾನೆ. ನಿನ್ನಲ್ಲಿರುವಂಥ ಎಲ್ಲ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡಲಿಕ್ಕೆ ಆತನು ಹುಟ್ಟಿದ್ದಾನೆ. ಅದನ್ನೇ ದೂತರು ಬಂದು ಹೇಳ್ತಾ ಇದ್ದಾರೆ, ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಹೋಗಿ ನೋಡ್ರಿ, ಏ ಖುಷಿಗೆ ಬಾತೆ ಯಾರ್ ಜಾಕರ್ ದೇಕೋ. ಅವ್ರು ಹೋಗಿ ನೋಡ್ತಾ ಇದ್ದಾರೆ. ಆ ಸುದ್ದಿಯನ್ನು ನೋಡಿದಾಗ ಅತ್ಯಾನಂದ ಪಡ್ತಾ ಇದ್ದಾರಂತೆ. ಒಬ್ಬ ರಕ್ಷಕ ನಮಗೆ ಹುಟ್ಟಿದ್ದಾನೆ. ಎಷ್ಟು ಜನ ಈ ಸಭೆಗೆ ಬಂದ ಮೇಲೆ, ಯೇಸು ಸ್ವಾಮಿನ ನಾನು ತಿಳ್ಕೊಂಡ ಮೇಲೆ, ಆತನ ಸತ್ಯವನ್ನು ನಾನು ತಿಳ್ಕೊಂಡ ಮೇಲೆ, ಈಗ ನನ್ನಲ್ಲಿ ಗೊತ್ತಿಲ್ಲದಂತ, ನನಗೆ ತಿಳಿದ ಹಾಗೆ ಒಂದು ಸಂತೋಷ ನನ್ನ ಹೃದಯದಲ್ಲಿ ಹುಟ್ಟಿದೆ ಅನ್ನುವಂಥ ನಿಮ್ಮ ಕೈಯನ್ನು ಮೇಲೆತ್ತಬಹುದವಾ? ಹಲ್ಲೆಲೂಯಾ. ಬರುವಾಗ ಕಣ್ಣೀರಿಂದ ಬಂದಿರಿ, ನಿರಾಶೆಯಿಂದ ಬಂದಿರಿ, ಏನೋ ಒಂದು ಭಾರ ಹೊತ್ಕೊಂಡು ಬಂದಿರಿ. ಈ ಸ್ಥಳಕ್ಕೆ ಬಂದ ಮೇಲೆ, ಆತ ನನಗೆ ಭೇಟಿ ಆದ ಮೇಲೆ, ಆತನ ಕಡೆ ನಿಮ್ಮ ಮುಖ ನೋಡಿದ ಮೇಲೆ ಏನೋ ಒಂದು ಸಂತೋಷ ನಿಮ್ಮ ಒಳಗಡೆ ಆವರಿಸಿಕೊಂಡಿದೆ. ಇದಕ್ಕಿಂತ ದೊಡ್ಡ ಸಂತೋಷ ಯಾವುದಿಲ್ಲ ರೀ. ಅದಕ್ಕೆ ದೂತ ಹೇಳ್ತದೆ ಮಹಾ ಸಂತೋಷ. ಈ ಮಹಾ ಸಂತೋಷಕ್ಕಿಂತ ನಿನ್ನ ಜೀವನದಲ್ಲಿ ಬೇರೆ ಯಾವುದೂ ಇಲ್ಲ. ನಿನ್ನ ಬಿಡಿಸುವವನು ಇದ್ದಾನೆ, ಚಿಂತೆ ಪಡಬೇಡ. ಬಾಧೆ ಪಡ್ತಾ ಇದೆಯಾ, ಅಳ್ತಾ ಇದೆಯಾ ಮನೆಯಲ್ಲಿ ಕುಂತು? ಒಬ್ಬರೇ ಇರುವಾಗ ಕಣ್ಣೀರು ಸುರಿಸ್ತಾ ಇದ್ದೀರಾ? ಅಯ್ಯೋ ಎಷ್ಟು ವರ್ಷಗಳಾಯ್ತು, ಎಷ್ಟು ದಿನಗಳಾಯ್ತು, ನನ್ನ ಜೀವಿತವೇ ಸರಿ ಆಗ್ತಾ ಇಲ್ವೇ, ನನ್ನ ಪರಿಸ್ಥಿತಿಗಳೇ ಬದಲಾಗ್ತಾ ಇಲ್ವೇ, ಯಾಕೋ ನನ್ನ ಜೀವಿತವೇ ಹೊಂದಾಣಿಕೆಯಿಂದ ಮುಂದೆ ಸಾಗ್ತಾ ಇಲ್ಲ ಎಂಬುದಾಗಿ ಬಾಧೆ ಪಡ್ತಾ ಇದ್ದೀರಾ? ಇವತ್ತು ನಿನಗೆ ಶುಭ ಸಮಾಚಾರ, ಇವತ್ತು ನಿನಗೆ ಒಳ್ಳೆಯ ಸುದ್ದಿ. ನಿನಗೋಸ್ಕರವೇ ಸ್ವಾಮಿ ಹುಟ್ಟಿದ್ದಾರೆ. ಎರಡನೇದಾಗಿ ಆ ದೂತ ಹೇಳ್ತಾ ಇದ್ರು, ಹೋಗಿ ನೋಡ್ರಿ ಯಾರನ್ನ? ರಕ್ಷಕನಾಗಿ ಹುಟ್ಟಿದಂಥ ಯೇಸು ಆಗಿರುವಂಥ ಕೂಸನ್ನ ಹೋಗಿ ನೋಡಿರಿ. ಹಲ್ಲೆಲೂಯಾ. ಆ ಕುರುಬರು ಕುರಿಗಳನ್ನು ಬಿಟ್ರು, ಅವರಿರುವ ಎಲ್ಲ ಪರಿಸ್ಥಿತಿಗಳನ್ನು ಬಿಟ್ರು. ವಾಕ್ಯ ಹೇಳ್ತದೆ, ಈಗಲೇ ನಾವು ಹೋಗಿ ನೋಡೋಣ. ಈಗಲೇ ಓಡಿ ಹೋಗಿ ಆ ಕೂಸನ್ನ, ಅದರ ತಾಯಿಯನ್ನ ನೋಡಿ ಅತ್ಯಂತ ಸಂತೋಷ ಪಡ್ತಾ ಇದ್ದಾರೆ. ಆಮೇನ್. ಸಮಾಚಾರ ಕೇಳಿಸ್ಕೊಂಡ್ರು. ಏನ ಸಮಾಚಾರ? ನಿಮಗೆ ಬಿಡಿಸೋನೊಬ್ಬನಿದ್ದಾನಪ್ಪ, ಯಾಕೆ ಚಿಂತೆ ಪಡ್ತಾ ಇದೆಯಾ? ಯಾಕೆ ಸಮಸ್ಯೆಗೊಳಗಾಗ್ತಾ ಇದ್ದೀರಾ? ಒಬ್ಬನು ಹುಟ್ಟಿದ್ದಾನೆ, ಅವನು ಸಾಮಾನ್ಯನಲ್ಲ, ಅವನ ಹೆಸರೇ ರಕ್ಷಕ. ರಕ್ಷಕ ಎಂಬ ಅರ್ಥ ವಿಮೋಚಕನು, ಬಿಡಿಸುವವನು. ನಿಮಗೋಸ್ಕರ ಹುಟ್ಟಿದ್ದಾನೆ. ಆ ಸುದ್ದಿಯನ್ನು ಕೇಳಿದ ತಕ್ಷಣ ಏನದಾಗಿ ಮುಂದೆ ಒಂದು ಕಾಲಕ್ಕೆ ಎಲ್ಲಿ ಹೋಗ್ತಾ ಇದ್ದಾರೆ? ಕೂಸಿರುವಂಥ ಯೇಸುವಿನ ಬಳಿಗೆ ಹೋಗ್ತಾ ಇದ್ದಾರೆ. ಇವತ್ತು ಅನೇಕ ಜನ ಕೇಳಿಸ್ಕೊಳ್ತೀವಿ ಅಷ್ಟೇ. ಎಲ್ಲೋ ಹುಟ್ಟಿದಾರಂತೆ, ಎಲ್ಲೋ ಬಂದಿದ್ದಾನಂತೆ ಕೇಳಿಸ್ಕೊಳ್ತೀವಿ. ಆದ್ರೆ ಆ ಕೂಸಿನ ಹತ್ರ ಅವ್ರು ಏನು ಮಾಡಿದ್ರು? ಹೋದ್ರು. ಆ ಸ್ಥಳಕ್ಕೆ ಹೋಗಿ ಆ ಯೇಸುವನ್ನ ನೋಡಿದರು, ಆನಂದಪಟ್ಟರು, ಆರಾಧಿಸಿದರು. ನೀನು ನಾನು ಇವತ್ತು ಆ ಸುದ್ದಿಯನ್ನು ಕೇಳಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಆತನ ಹತ್ತಿರ ನಾವು ಹೋಗ್ಬೇಕಾಗಿದೆ. ಆಮೇನ್. ಹಲ್ಲೆಲೂಯಾ. ಆ ಕುರುಬರು ಎಲ್ಲಿ ಹೋದರು? ಕುರಿಗಳನ್ನು ಬಿಟ್ಟು, ತಾವು ಎಲ್ಲವನ್ನ ಬಿಟ್ಟು ಯೇಸು ಹುಟ್ಟಿದ ಸ್ಥಳಕ್ಕೆ, ಆ ಕೂಸಿರುವ ಸ್ಥಳಕ್ಕೆ ಅವರು ಹೋದರು. ಹೋಗಿ ನೋಡಿ ಅತ್ಯಾನಂದ ಪಟ್ಟು ಆ ಕೂಸಿನ ವಿಷಯದಲ್ಲಿ ಇನ್ನೊಬ್ಬರಿಗೋಗಿ ತಿಳಿಸಿದ್ರ ಇಲ್ವಾ? ಅದಕ್ಕೆ ಇವತ್ತು ನಾವು ಇಲ್ಲಿ ಕುಂತೀವಿ. ಅವ್ರಿಗೆ ತಿಳಿಸಿಲ್ಲ ಅಂದ್ರೆ ಇವತ್ತು ನಾವು ಇಲ್ಲಿ ಕುಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಸಮಾಚಾರವನ್ನು ನಾವು ಕೇಳಿಸ್ಕೊಳ್ತಾ ಇದ್ದೇವೆ, ಎಷ್ಟೋ ವರ್ಷಗಳಿಂದ, ಎಷ್ಟೋ ದಿನಗಳಿಂದ ಕೇಳಿಸ್ಕೊಳ್ತಾ ಇದ್ದೀವಿ. ಆದರೆ ಆತನ ಹತ್ತಿರ ನಾವು ಹೋಗ್ಬೇಕು. ಎಲ್ಲಿ ಹುಟ್ಟಿದ್ರು ಸ್ವಾಮಿ? ಬೆತ್ಲೆಹೇಮಿನಲ್ಲಿ, ಗೋದಲಲ್ಲಿ ಹುಟ್ಟಿದ್ದಾರೆ. ಆ ಕುರುಬರು ಆ ಸ್ಥಳಕ್ಕೆ ಹೋದರು. ಇವತ್ತು ನೀನು ನಾನು ಯಾವ ಸ್ಥಳಕ್ಕೆ ಹೋಗಬೇಕಾಗಿದೆ? ಯೇಸು ಸ್ವಾಮಿ ಎಲ್ಲಿರುವವನಾಗಿದ್ದಾನೆ?
ಆ ಕುರುಬರು ಯೇಸು ಹುಟ್ಟಿದ ಸ್ಥಳಕ್ಕೆ ಹೋಗಿ ಶಾರೀರಿಕವಾಗಿ ಆತನ ನೋಡಿದರು. ಇವತ್ತು ನೀನು ನಾನು ಎಲ್ಲೂ ಯೇಸುವನ್ನ ನೋಡ್ಲಿಕ್ಕಿದ್ದೇವೆ? ಯಾವ ಸ್ಥಳದಲ್ಲಿ ನೋಡ್ಲಿಕ್ಕಿದ್ದೇವೆ? ಮತ್ತಾಯ 18:20. ಯಾಕೆಂದ್ರೆ ನೋಡಿ, ಸ್ವಾಮಿ ಹೇಳ್ತಾ ಇದ್ರಿ, 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂತ ಇದ್ದಾನೆ. ಹಲ್ಲೆಲೂಯಾ. ಆವತ್ತು ಶಾರೀರಿಕವಾಗಿ ಹುಟ್ಟಿದಾಗ ಬೆತ್ಲೆಹೇಮ್ ಗೋದಲೆಯಲ್ಲಿ ಆತನಿದ್ರು. ಆ ಗೋದಲಲ್ಲಿ ಕೂಸಾಗಿ ಆತನು ಹುಟ್ಟಿದನು, ನೋಡಿದರು. ಅದು ಇವತ್ತು ನೀನು ನಾನು ತನ್ನ ಮಕ್ಕಳ ಸಭೆಯಲ್ಲಿ ಕೂಡಿ ಆರಾಧಿಸುವ ಸಭೆಯಲ್ಲಿ ಆತನ ಪ್ರಸನ್ನತೆ, ಆತನ ಸಾನ್ನಿಧ್ಯ, ಆತನ ಬಲ ಅಭಿಷೇಕವನ್ನ ಕೂಡಿ ಬರುವಂತ ಜನರ ಮಧ್ಯದಲ್ಲಿ ಆತನನ್ನ ನಾವು ನೋಡುವರಾಗಿದ್ದೇವೆ. ಅದಕ್ಕಾಗಿ ಸ್ವಾಮಿ ಹೇಳ್ತಾನೆ, ಅಲ್ಲಿ ಹೋಗ್ಬೇಕಾಗಿಲ್ಲ, ಇಲ್ಲಿ ಓಡಬೇಕಾಗಿಲ್ಲ, ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಎಲ್ಲಿ ಓಡಬೇಕಾಗಿಲ್ಲ. ಯಾಕಂದ್ರೆ ಸುಳ್ಳು ಪ್ರವಾದಿಗಳು ಅನೇಕರು ಲೋಕದಲ್ಲಿ ಇದ್ದಾರೆ. ಹಾಗಾಗಿ ನೀನು ಎಲ್ಲಿ ಹೋಗ್ಬೇಕಾಗಿಲ್ಲ. ಎಲ್ಲಿ ನನ್ನ ಹೆಸರಿನಲ್ಲಿ 2-3 ಕೂಡಿ ಬಂದು ಒಂದೇ ಹೃದಯದಿಂದ ನನ್ನ ಮುಖವನ್ನು ನೋಡಿ ನಾನು ಪ್ರಾರ್ಥಿಸ್ತಾ ಇರ್ತಾರಲ್ವಾ, ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ. ಇವತ್ತು ದೇವರ ನಾಮದಲ್ಲಿ ನಾವು ಕೂಡಿ ಬಂದಿದ್ದೇವೆ. ದೇವರ ಹೆಸರಿನಲ್ಲಿ ದೇವ ಆಲಯದಲ್ಲಿ ನಾವು ಕೂಡಿ ಬಂದಿದ್ದೇವೆ. ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ? ಸ್ವಾಮಿ ಇದ್ದಾರೆ. ಹಲ್ಲೆಲೂಯಾ. ಆ ಸ್ವಾಮಿ ಹತ್ರ ಬರಬೇಕಾದ್ರೆ ಎಲ್ಲಿ ಹೋಗ್ಬೇಕು ನಾವು? ಸಭೆಗೆ, ಕೂಡಿ ಆರಾಧನೆ ಮಾಡುವಂಥ ಸಭೆಗೆ ನಾವು ಹೋಗ್ಬೇಕು. ಯಾವಾಗ ಆತನ ಸಭೆಗೆ ಹೋಗಿ ಆತನ ಆರಾಧನೆ ಮಾಡ್ತೀವೋ ಆತ ನಿನ್ನ ಹೃದಯದಲ್ಲಿ ಬರುವವನಾಗಿದ್ದಾನೆ. ನಿನ್ನ ಹೃದಯದಲ್ಲಿರುವಾಗ ನೀನು ಮನೆಯಲ್ಲಿ ಹೋದ್ರೂ ಆತನ ಇರ್ತಾನೆ, ನೀನು ಕೆಲಸದಲ್ಲಿ ಹೋದ್ರೂ ಕೂಡ ಇರ್ತಾನೆ, ಯಾವ ಪ್ರಯಾಣಕ್ಕೂ ನೀನು ಹೋದ್ರೂ ಕೂಡ ಅಲ್ಲಿ ಆತನ ಇರ್ತಾನೆ. ಹಲ್ಲೆಲೂಯಾ. ಅವರು ಕೂಸುವ ಸ್ಥಳಕ್ಕೆ ಹೋದರು. ಆ ಬೆತ್ಲೆಹೇಮಿನಲ್ಲಿ ಗೋದಲ್ಲಿ ಹುಟ್ಟಿರುವುದನ್ನು ನೋಡಿ ಅತ್ಯಾನಂದ ಪಟ್ಟರು. ಆಮೇನ್. ಕೇಳಿಸ್ಕೊಂಡ್ರು, ಹೋದರು. ಎಲ್ರಿ ಕೇಳಿಸ್ಕೊಂಡ್ರು, ಹೋದರು. ನಾವು ಕೇಳಿಸ್ಕೊಳ್ತಾ ಇದ್ದೇವೆ, ನಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಕೇಳಿಸ್ಕೊಂಡ ನಂತರ ಅದರಲ್ಲಿ ಆನಂದ ಪಡಬೇಕು. ಅದರಲ್ಲಿ ಏನು ಮಾಡ್ಬೇಕು ನಾವು? ಕುರುಬರು ಕೇಳಿಸ್ಕೊಂಡ್ರ? ಏನಂತ ಕೇಳಿಸ್ಕೊಂಡ್ರು? ನಮಗೋಸ್ಕರ ಹುಟ್ಟ್ಯಾನಂತೆ, ರಕ್ಷಕನಂತೆ, ನಮಗೋಸ್ಕರ ಹುಟ್ಟಿದಾನಂತೆ ಅಂತೇಳಿ ಕೇಳಿಸ್ಕೊಂಡ್ರು. ವಾವ್, ನಾವು ನೋಡೋಣ ನಡ್ರಿ, ಹೋಗೋಣ ಅಲ್ಲಿಗೆ ನಡ್ರಿ ಎಂಬುದಾಗಿ ಹೋಗಿ ಆನಂದಪಟ್ಟು ಆತನ ಏನು ಮಾಡಿದ್ರು? ಆರಾಧನೆ ಮಾಡಿಸಿದ್ರು. ಇವತ್ತು ನಾವು ಕೇಳಿಸ್ಕೊಳ್ತಾನೇ ನಾವು ಇರಬಾರ್ದು, ಅದರ ಆನಂದವನ್ನು ನಾವು ಏನು ಮಾಡಬೇಕು? ಅನುಭವಿಸಬೇಕು. ಸೊ ಕರ್ತನು ನಮಗೋಸ್ಕರವೇ ಈ ಲೋಕದಲ್ಲಿ ರಕ್ಷಕನಾಗಿ ಬಂದಿದ್ದಾನೆ. ನಮಗೆ ಬಿಡುಗಡೆ ಕೊಡೋವನಿದ್ದಾನೆ. ಚಿಂತೆ ಮಾಡಬೇಡ್ರಿ, ಯಾರು ಇಲ್ಲ ಅಂತೇಳಿ ಚಿಂತೆ ಮಾಡಬೇಡ್ರಿ. ಅದಕ್ಕೆ ಯೇಸು ಸ್ವಾಮಿ ಭೂಮಿಗೆ ಬಂದಿದ್ದಾನೆ. ಆತನ ಭಕ್ತರ ಮಧ್ಯದಲ್ಲಿ ಆತನು ಇರ್ತಾನೆ. ತನ್ನ ಮಕ್ಕಳು ಕೂಡಿ ಬರುವ ಜನರ ಮಧ್ಯದಲ್ಲಿ ಆತನು ಇರುವವನಾಗಿದ್ದಾನೆ. ಹಲ್ಲೆಲೂಯಾ. ಅವರು ಬಂದರು, ಆ ಕೂಸನ್ನ ಆತನ ನೋಡಿದರು. ನೋಡಿದ ಮೇಲೆ ಊರು ಒಳಕ್ಕೆ ಹೋದರು. ಹೋಗಿ ಸುದ್ದಿಯನ್ನ ಸಾರಿದರು. ಏನಂತ ಸಾರಿದ್ರು ಗೊತ್ತಾ? ರಕ್ಷಕನು ಹುಟ್ಟಿದ್ದಾನೆ, ನಾವು ನೋಡಿದೀವು, ನಮಗೆ ಬಂದು ಮಾತಾಡಿದರು, ನಾವು ನೋಡಿದೀವಿ ಎಂಬುದಾಗಿ ಆ ಸುದ್ದಿಯನ್ನು ಊರು ಒಳಕ್ಕೆ ಹೋಗಿ ಯಾರಿಗೆ ಸಾರಿದ್ರು? ಈ ವಾಕ್ಯದ ಕೆಳಗಡೆ ಭಾಗದಲ್ಲಿ ನಾವು ನೋಡ್ತೀವಿ, ಎಲ್ಲ ಜನರಿಗೆ ಹೋಗಿ ಏನು ಮಾಡ್ತಾ ಇದ್ದಾರೆ ಅವರು? ಇವತ್ತು ನಾವು ಸಾರ್ತಾ ಇದ್ದೀವಾ? ಆ ಕುರುಬರು ಸಾರಿದ್ದಕ್ಕೆ ಇವತ್ತು ನಾವು ಇಲ್ಲಿದ್ದೇವೆ. ನಾವು ಇನ್ನೊಬ್ಬರಿಗೆ ಸಾರುವಾಗ ಅವರ ಜೀವಿತದಲ್ಲಿ ಕೂಡ ಏನಾಗುತ್ತೆ? ಸಂಪೂರ್ಣ ಮಹಾ ಸಂತೋಷವನ್ನು ಅವರು ಕಾಣುವರಾಗಿದ್ದಾರೆ. ಅವರ ಜೀವಿತದಲ್ಲಿ ಕೂಡ ಅವರು ಏನಾಗುವರಾಗಿದ್ದಾರೆ? ಬಿಡುಗಡೆಯನ್ನ ಹೊಂದಿಕೊಳ್ಳುವರಾಗಿದ್ದಾರೆ. ಸತ್ಯವೇದದಲ್ಲಿ ಅನೇಕರು ಸಾರಿದ್ದಾರೆ ಯೇಸುವಿನ ಕುರಿತಾಗಿ. ಯೋಹಾನ 1:45 ಫಿಲಿಪ್ಪನು ನತಾನೆಲನನ್ನು ನೋಡಿ, ಯಾವನ ಬಗ್ಗೆ ಬರೆದಿದ್ದಾನಲ್ಲ ಮೋಶೆ, ಯಾರ ಬಗ್ಗೆ ಪ್ರವಾದಿಗಳು ಹೇಳಿದಾರಲ್ಲ, ಯಾರ ಬಗ್ಗೆ ಧರ್ಮಶಾಸ್ತ್ರ ಹೇಳಿದಲ್ಲ, ಇಗೋ ಆ ಯೇಸು ಅಲ್ಲಿದ್ದಾನೆ, ಬಾ ನೋಡು ಆ ಯೇಸುವನ್ನ ಕರ್ಕೊಂಬಂದ. ಯಾರಿಗೆ? ನತಾನೆಲನಿಗೆ. ಹಲ್ಲೆಲೂಯಾ. ನೋಡಿ, ಫಿಲಿಪ್ಪನು ಇನ್ನೊಬ್ಬರಿಗೆ ಸುವಾರ್ತೆ ಸಾರಿ ಯೇಸುವಿನ ಬಳಿಗೆ ನಡೆಸ್ತಾ ಇದ್ದಾನೆ. ಅವಾಗ ನತಾನೆಲ್ ಬರ್ತಾ ಇದ್ದಾನೆ ಯೇಸುವಿನ ಬಳಿಗೆ. ಯೇಸುವಿನ ಬಳಿಗೆ ಇನ್ನ ದೂರನೇ ಇದ್ದಾನೆ, ಇನ್ನು ಅಲ್ಲಿಂದನೇ ಬರ್ತಾ ಇದ್ದಾನೆ. ಅವಾಗ ಸ್ವಾಮಿ ಹೇಳಿದನು, ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟ ಇಲ್ಲ. ಆವಾಗ ನತಾನೆಲ್ ಕೇಳ್ತಾನೆ, ಸ್ವಾಮಿ ಯಾವಾಗ ನೀನು ನನಗೆ ನೋಡಿದೀಯಾ? ನೀನು ಅಂಜೂರದ ಗಿಡದ ಕೆಳಗಡೆ ಇದ್ದೀಯಲ್ಲ, ಆವಾಗೇ ನಾನು ನಿನ್ನ ನೋಡಿದ್ದೇನೆ. ನೋಡಿ, ಯೇಸುವಿನ ಬಳಿಗೆ ಜನರನ್ನು ನಾವು ಕರ್ಕೊಂಡು ಬರುವಾಗ ಅವರು ಯಾರು ಅಂತೇಳಿ ಕರ್ತನ ಅವ್ರನ್ನ ತಿಳ್ಕೊಂಡು ಅವ್ರಿಗೆ ಬಿಡುಗಡೆಯನ್ನು ಕರ್ತನ ಮಾಡುವನಾಗಿದ್ದಾನೆ, ಕೊಡುವನಾಗಿದ್ದಾನೆ. ಕೆಲವರು ಹೇಳ್ತಾರೆ, ನನಗೇನು ಹೇಳಕ್ಕೆ ಬರಲ್ರಿ ಯೇಸಪ್ಪನ ಬಗ್ಗೆ, ಇನ್ನೊಬ್ರಿಗೆ ಏನು ಹೇಳಕ್ಕೆ ಏನು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಬಾ
ಅಂತ ಕರೆಯೋಕೆ ಕಷ್ಟನಾ ನಿನಗೆ? ಹಲ್ಲೆಲೂಯಾ. ಆ ಫಿಲಿಪ್ಪನ್ ಹೇಳ್ತಾನೆ, ಯಾರ ಬಗ್ಗೆ ಬರೆದರಲ್ಲ, ನಮ್ಮ ಮೋಶೆ ಹೇಳಿದ್ದಾನೆ, ಪ್ರವಾದಿಗಳು ಹೇಳಿದ್ದಾರೆ, ಧರ್ಮಶಾಸ್ತ್ರ ಹೇಳಿದಲ್ಲ, ಇಗೋ ಆ ಯೇಸು ಹೇಳಿದ್ದಾನೆ, ಬಾ, ಕರ್ಕೊಂಡ್ಬರ್ತಾ ಇದ್ದಾನೆ. ಕರೆಯುವಂತ ಭಾರ ನಿನಗೆ ಬೇಕು, ಕೂಗುವಂತ ಭಾರ ನಿನಗೆ ಬೇಕು. ಆವಾಗಲೇ ಜನರು ಬಂದು ರಕ್ಷಣೆ ಹೊಂದುವರಾಗಿದ್ದಾರೆ. ಕೇಳಿದರು, ಹೋಗಿ ನೋಡಿದರು, ಊರು ಒಳಕ್ಕೆ ಹೋಗಿ ಯೇಸುವಿನ ಬಗ್ಗೆ ಸಾರ್ತಾ ಇದ್ದಾರೆ. ಇವತ್ತು ನಾವು ಯೇಸುವಿನ ಸುದ್ದಿಯನ್ನು ಕೇಳಿದ್ದೇವೆ, ಯೇಸುವಿನ ಹತ್ರ ಹೋಗಿ ಆರಾಧನೆ ಮಾಡಿದ್ದೇವೆ. ಇನ್ನೊಬ್ಬರಿಗೆ ಹೋಗಿ ಏನು ಮಾಡಬೇಕಾಗಿದೆ? ಸಾರಬೇಕಾಗಿದೆ. ಆಮೆನ್. ಯಾರು ಆತನು? ಮಹಾ ಸಂತೋಷವನ್ನ ಕೊಡುವಂತ ದೇವರು. ಆಮೆನ್. ಯಾವ ನ್ಯೂಸ್ ಇದು? ಗುಡ್ ನ್ಯೂಸ್. ಹೇಳಿ, ಚಾನಲ್ ಹೆಸರೇನು? ಗುಡ್ ನ್ಯೂಸ್, ಒಳ್ಳೆಯ ಸುದ್ದಿ. ನನಗೋಸ್ಕರ ಯೇಸು ಹುಟ್ಟಿದ್ದಾನೆ, ನನಗೆ ಬಿಡುಗಡೆ ಕೊಡಲಿಕ್ಕೆ ಹುಟ್ಟಿದ್ದಾನೆ, ನನ್ನನ್ನು ಪಾಪದ ಗುಂಡಿಂದ ಹೊರಗೆ ತರಲಿಕ್ಕೆ ಹುಟ್ಟಿದ್ದಾನೆ, ಈ ಕಡೆಯಿಂದ ಆ ಕಡೆ ದಾಟಿಸಲಿಕ್ಕೆ ನನಗೋಸ್ಕರ ಸ್ವಾಮಿ ಹುಟ್ಟಿದ್ದಾನೆ. ನಿನಗೆ ಹೇಳಿಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಬಾ ಅಂತ ಕರೆಯಕ್ಕಾಗುತ್ತಾ? ಅಷ್ಟಾಗುತ್ತಲ್ವ ನಿಮಗೆ? ಕೆಲವ್ರಿಗೆಲ್ಲ ಹೆಂಗ ಸ್ವಾರ್ಥ ಇರ್ತದೆ, ಕೆಲವ್ರಿಗೆಲ್ಲ ನಾನೇ ಹೋಗ್ಬೇಕು, ಯಾರು ನನ್ನ ಜೊತೆ ಬರಬಾರ್ದು, ನಮ್ಮೂರಿಂದ ನಾನೇ ಇರ್ಬೇಕಲ್ಲಿ, ನಮ್ಮ ಮನೆಯಾಗ ನಾನೇ ಇರ್ಬೇಕಲ್ಲಿ, ನಮ್ಮ ಮನೆಯಿಂದ ಯಾರು ಬರಬಾರ್ದು, ನಾನೇ ಇರಬೇಕು ಅಂತಾರ ಇಲ್ವಾ? ಅನ್ನಲ್ಲ. ಸ್ವಾಮಿ ಒಬ್ಬರಿಗೋಸ್ಕರ ಹುಟ್ಟಿಲ್ಲ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವಂತ ಶುಭ ಸಮಾಚಾರ. ಕುರುಬರೇ, ನಿಮಗಷ್ಟೇ ಅಲ್ಲ, ಇಡೀ ಜನರಿಗೆಲ್ಲ. ಆಮೆನ್. ಹಲ್ಲೆಲೂಯಾ. ಜನರಿಗೆಲ್ಲ ಉಂಟು ಮಾಡುವಂತ ಶುಭ ಸಮಾಚಾರ. ಇನ್ನೊಬ್ಬ ಸ್ತ್ರೀಯನ್ನು ನಾನು ನಿಮಗೆ ತೋರಿಸ್ತೇನೆ. ಫಿಲಿಪ್ಪನ ನತಾನೆಲ್ಲನ್ನ ಕರ್ಕೊಂಡ್ ಬಂದ. ಮತ್ತ ಹಾಗೆ ಸಮಾರ್ಯ ಸ್ತ್ರೀ, ಒಬ್ಬಳೇ ಹೆಣ್ಮಗಳು ಇಡೀ ಊರನ್ನೇ ಯೇಸುವಿನ ಬಳಿಗೆ ಕರ್ಕೊಂಡ್ ಬಂದ್ರು. ಇಡೀ ಊರನ್ನೇ. ಯೋಹಾನ 4ನೇ ಅಧ್ಯಾಯ 28 ಓದೋಣ. ಆ ಹೆಂಗಸು ತನ್ನ ಕೊಡವನ್ನ ಅಲ್ಲೇ ಬಿಟ್ಟು, ಏನೊಂದ್ಸ ನನ್ನ ಜೊತೆ, ಅಲ್ಲೇ ಬಿಟ್ಟು, ಒಂದ್ ನಿಮಿಷ ಅಷ್ಟೇ, ತನ್ನ ಕೊಡವನ್ನ ಅಲ್ಲೇ ಬಿಟ್ಟು, ಕುರುಬರೇನ್ ಬಿಟ್ರು? ಕುರಿಗಳನ್ನ ಅಲ್ಲೇ ಬಿಟ್ರು. ಈ ಸ್ತ್ರೀ ಕೊಡ ಅಲ್ಲೇ ಬಿಟ್ರು, ಬಾವಿ ಹತ್ರನೇ. ಅಂದ್ರೆ ಇದು ಅರ್ಥ ಏನು? ಬಹಳ ಪ್ರಾಮುಖ್ಯವಾದ ನ್ಯೂಸ್ ಆಗಿದೆ, ಇಂಪಾರ್ಟೆಂಟ್ ನ್ಯೂಸ್. ಪ್ರಾಮುಖ್ಯವಾದ ಸುದ್ದಿಯನ್ನ ಬೇಗನೆ ನಾವು ಸಾರುವರಾಗಿದ್ದೇವೆ. ಕುರುಬರು ಕುರಿಗಳನ್ನ ಅಲ್ಲೇ ಬಿಟ್ರು. ಈ ಸ್ತ್ರೀ ಏನ್ ಮಾಡ್ತಾರೆ? ಕೊಡವನ್ನ ಅಲ್ಲೇ ಬಾವಿ ಹತ್ರ ಬಿಡ್ತಾ ಇದ್ದಾರೆ. ಅಲ್ಲೇ ಬಿಟ್ಟು, ಕೊಡವನ್ನ ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದ್ದೆಲ್ಲವನ್ನ ಹೇಳಿದ್ದಾನೆ, ಬನ್ರಿ ನೋಡ್ರಿ. ಏನಂತ ಹೇಳ್ತಾ ಇದ್ದಾರೆ? ಅಲ್ಲೊಬ್ಬನಿದ್ದಾನೆ. ದೇವದೂತ ಹೇಳ್ದ, ಅಲ್ಲೊಬ್ಬನು ಹುಟ್ಟಿದ್ದಾನೆ. ಫಿಲಿಪ್ಪನ್ ಹೇಳ್ದ, ಅಲ್ಲೊಬ್ಬನಿದ್ದಾನೆ, ಯೇಸು ಇದ್ದಾನೆ. ಸ್ತ್ರೀ ಹೇಳ್ತಾ ಇದ್ದಾರೆ, ಸಮಾರ್ಯ ಸ್ತ್ರೀ ಹೇಳ್ತಾರೆ, ಅಲ್ಲೊಬ್ಬನಿದ್ದಾನೆ, ಬಂದು ನೋಡ್ರಿ. ಇದುವರೆಗೆ ನಾವು ಮಾಡಿದ ಎಲ್ಲವನ್ನ ಹೇಳ್ದ, ನನಗೆ ಜೀವಿತವನ್ನ ಸ್ವಾಮಿ ಮಾರ್ಪಡಿಸಿದ, ನನ್ನನ್ನೇ ಬದಲಾವಣೆ ಮಾಡಿದೆ, ಬರ್ರಿ ಅಲ್ಲೊಬ್ಬನಿದ್ದಾನೆ. ಹೇಳಿದಿರಾ ನಿಮ್ಮೂರಾಗ ಹೇಳಿದಿರಾ? ನಾನು ಬದಲಾವಣೆ ಆಗಿನ್ರಿ. ಯಾಕ? ನೀನು ಮೊದಲು ನನಗೆ ನೋಡಿದಿಲ್ಲ, ಹೆಂಗಿದ್ದಿ ಅಣ್ಣ? ನೀನು ನನ್ನ ಮೊದಲು ನೋಡಿದ್ರೆ ಹೆಂಗಿದ್ದೀನ? ಎಲ್ಲ ಕುಡ್ಕೊಂತ ತಿರುಗ್ತಾ ಇದೆ, ಎಲ್ಲರಿಗೂ ಹೊಡೆದು ಬಡಿದು ಎಲ್ಲ ಮಾಡ್ತಾ ಇದೆ. ಇಂಥ ದೊಡ್ಡ ಬಾಯಿ ಅಂತ ಇದ್ರು. ಯಾವ ಇವತ್ತು ನಾನು ಬದಲಾವಣೆ ಆಗಿನಿ ನೋಡು, ನನ್ನ ಬದಲಾವಣೆ ಆಗಿನಿ, ಬಾ ನೀನು ಬಾ, ಬಂದು ನೋಡು, ಅಲ್ಲಿ ನಿನ್ನ ಜೀವನ ಕೂಡ ಏನಾಗುತ್ತೆ? ಬದಲಾವಣೆ ಆಗುತ್ತೆ. ಹಲ್ಲೆಲೂಯಾ. ಹೇಳಿದ್ದೀರಾ? ಜೋರಾಗಿ ಚಪ್ಪಾಳೆ ತಟ್ಟೋಣ, ಇಬ್ಬರಿಗೆ ಮಾತ್ರ. ನೋಡಿ, ಬಂದು ಹೇಳಿದಾಗ, ಯಾವಾಗ ಬಂದು ಹೇಳಿದ್ರು ಆ ಸ್ತ್ರೀ, ಇಡೀ ಊರಿನ ಜನರೇ ಯೇಸುವಿನ ಬಳಿಗೆ ಬಂದರಂತೆ. ಆಮೇನ್. ಇಡೀ ಊರಿನ ಜನ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಗಲ್ಯಾಗ ಒಂದು ಇಬ್ಬರು ಮೂರನಾದ್ರೂ ಕರ್ಕೊಂಡ್ಬನ್ನಿ, ಆಗುತ್ತಾ? ಆ ಒಬ್ಬ ಹೆಣ್ಮಗಳು ಇಡೀ ಊರೇ ಕರ್ಕೊಂಡ್ಬಂದ್ರಂತ. ನೀನು ಹೋಗಿ ಇಬ್ಬರಾದ್ರೂ ಕರ್ಕೊಂಡ್ಬನ್ನಿ, ಸ್ವಾಮಿ ನಿನಗೆ ಬದಲಾವಣೆ ಮಾಡೋದಕ್ಕೆ ಸಾರ್ಥಕ ಇರುತ್ತೆ. ಇವತ್ತು ನೀನು ನಾನು ಯೇಸುವಿನ ಕುರಿತಾಗಿ ತಿಳಿಸಬೇಕಾಗಿದೆ. ಚಿಂತೆ ಮಾಡಬೇಡ, ಭಯಪಡಬೇಡ, ನೀನೇನು ಮಾಡಬೇಕಾಗಿಲ್ಲ.
ನಿನ್ನ ಸಮಸ್ಯೆಗಾಗಿ ನೀನೇನು ಮಾಡಬೇಕಾಗಿಲ್ಲ, ನಿನ್ನ ಹಾದು ಹೋಗ್ತಿರೋ ಪರಿಸ್ಥಿತಿಗಾಗಿ ನೀನೇನು ಮಾಡಬೇಕಾಗಿಲ್ಲ. ಈಗ ಒಬ್ಬನಿದ್ದಾನೆ. ಆತನ ಬಳಿಗೆ ನೀನು ಬರುವುದಾದರೆ, ಆತನ ಹತ್ರ ನೀನು ಬರುವುದಾದರೆ ನಿನ್ನ ಜೀವಿತವನ್ನೇ ಸ್ವಾಮಿ ಬದಲಾವಣೆ ಮಾಡ್ತಾನೆ. ಇದು ಗುಡ್ ನ್ಯೂಸ್ ಆಗಿದೆ. ಯಾರು ನನ್ನ ಇದರಿಂದ ಬಿಡಿಸ್ತಾರೆ ಎಂಬುದಾಗಿ ಬಾಧೆ ಪಡ್ತಾ ಇದ್ರದಾದ್ರೆ ಈಗ ನಿಮ್ಮ ಕೈಗಳ ಮೇಲೆ ತೇಳ್ರಿ, ಸ್ವಾಮಿ ನೀ ನನಗೋಸ್ಕರ ಇದ್ದೀಯಲ್ಲಪ್ಪ, ರಕ್ಷಕನಾಗಿ ಇದೆಯಲ್ಲ ದೇವರೇ, ರಕ್ಷಕನಾಗಿ ಇಳಿದು ಬಂದಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಿನಗೆ ವಂದನೆ ದೇವರೆಂಬುದಾಗಿ. ಲಾರ್ಡ್ ವಿ ವರ್ಶಿಪ್. ಈಗ ಒಂದು ದಿನವು ನನ್ನ ಮನವು ಕತ್ತಲೆಯಲ್ಲಿ ಕುಂದಿ ಹೋಗಿತ್ತು, ಕೃಪೆ ತೋರಿದ ಯೇಸು ರಾಜ ಕೃಪೆಯಿಂದಲೇ ರಕ್ಷಿಸಿದ ರಕ್ಷಕ. ವಂದನೆ ನಿನಗೆ ವಂದನೆ ರಕ್ಷಕ, ವಂದನೆ ನಿನಗೆ ವಂದನೆ ರಕ್ಷಕ, ವಂದನೆ ನಿನಗೆ ವಂದನೆ. ಹೇಳಿ ಪ್ರತಿಯೊಬ್ಬ ಹೃದಯಂತರಾಳದಿಂದ, ರಕ್ಷಕ ವಂದನೆ ರಕ್ಷಕ ಯೇಸು ಯೇಸು. ಕೈಗಳ ಮೇಲೆ ಯೇಸು ನನ್ನ ರಕ್ಷಕನಾಗಿ ಹುಟ್ಟಿದ್ದಾನೆ. ಅಂಧಕಾರವು ಭೂಮಿಯಲ್ಲಿ ವ್ಯಾಪಿಸಿಕೊಂಡು ಇರುವಾಗ, ಅಂಧಕಾರವು ಭೂಮಿಯಲ್ಲಿ ವ್ಯಾಪಿಸಿಕೊಂಡು ಇರುವಾಗ, ಕೃಪೆ ತೋರಿದ ಯೇಸು ರಾಜ ಕೃಪೆಯಿಂದಲೇ ರಕ್ಷಿಸಿದ, ಕೃಪೆ ತೋರಿದ ಯೇಸು ರಾಜ ಕೃಪೆಯಿಂದಲೇ ರಕ್ಷಿಸಿದ ರಕ್ಷಕ. ವಂದನೆ ನಿಮಗೆ ವಂದನೆ ರಕ್ಷಕ, ವಂದನೆ ನಿಮಗೆ ವಂದನೆ.